ಚಿಕ್ಕಮಗಳೂರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಪ್ರವಾಸಿ ತಾಣಗಳನ್ನು ನೋಡೋದಕ್ಕೆ. ಈಗ ಚಿಕ್ಕಮಗಳೂರಿನ ದೇವರಮನೆ ಗುಡ್ಡದಲ್ಲಿ ಪ್ರವಾಸಿಗರ ದಂಡು ಗಾಳಿ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಾಳಿ ಮಳೆ ಟ್ರಾಫಿಕ್ ಜಾಮ್ ಸಿಕ್ಕಾಕೊಂಡು ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡ ಪ್ರವಾಸಿ ತಾಣ ಇದು. ಟ್ರಾಫಿಕ್ ಜಾಮ್ನಿಂದಾಗಿ ನೂರಾರು ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ದೊಡ್ಡ ಬಸ್ಸಲ್ಲಿ ಬಂದ ಪ್ರವಾಸಿಗರಿಂದ ಟ್ರಾಫಿಕ್ ಜಾಮ್ ಅಂದರೆ ಅಲ್ಲಿ ರೋಡ್ಗಳೆಲ್ಲ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು, ನ್ಯಾರೋ ರಸ್ತೆಗಳು. ಎದುರುಗಡೆಯಿಂದ ದೊಡ್ಡ ವೆಹಿಕಲ್ ಬಂದುಬಿಟ್ರೆ ಸೈಡ್ ತೊಗೊಳಕ್ಕೂ ಆಗಲ್ಲ, ಸೈಡ್ ಕೊಡೋಕ್ಕೂ ಆಗಲ್ಲ. ನೋಡಿ ಅಲ್ಲಿ ಒಂದು ಟಿ ಬಂದರೆ ಕಾರ್ ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ಯಾರೋ ದೊಡ್ಡ ಬಸ್ಸಲ್ಲಿ ಬಂದ್ಬಿಟ್ಟಿದ್ದಾರಂತೆ. ಹಾಗಾಗಿ ಕಳೆದ 2 ಗಂಟೆಯಿಂದ ನಿಂತಲ್ಲೇ ನಿಂತಿದ್ದಾರೆ ಪ್ರವಾಸಿ ವಾಹನಗಳು. ತುಂಬ ಕಷ್ಟ. 2 ಕಾರ್ ಆದರೆ ಮ್ಯಾನೇಜ್ ಮಾಡ್ಬೋದು, ಎದುರುಗಡೆಯಿಂದ ಒಂದು ಕಾರ್ ಬಂದರೆ ಮ್ಯಾನೇಜ್ ಮಾಡ್ಬೋದು. ನೋಡಿ ಅಲ್ಲೊಂದು ದೊಡ್ಡ ಬಸ್ಸೇ ಬಂದುಬಿಟ್ಟಿದೆ. ಬಟ್ ಇದೆಲ್ಲನೂ ನೋಡ್ಕೋಬೇಕಪ್ಪ ಪ್ರವಾಸಿ ತಾಣದವರು. ನೀವು ಹೆಂಗೆ ಬಿಡ್ತೀರಾ? ಚೆಕ್ ಪೋಸ್ಟ್ಗಳಿರಲ್ವಾ? ಈ ಥರ ಬಸ್ಸನ್ನು ಹೆಂಗೆ ಅಲೋ ಮಾಡ್ತೀರಾ ನೀವು? ಚಿಕ್ಕ ರೋಡ್ ಇದೆ, ಪ್ರವಾಸಿಗರು ಜಾಸ್ತಿ ಇದ್ದಾರೆ, ವಿಪರೀತ ಕಾರ್ಗಳು ಹೋಗಿದೆ. ಅಂಥ ಟೈಮಲ್ಲಿ ನೀವು ಬಸ್ ಹೆಂಗೆ ಬಿಡ್ತೀರಾ? ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಟಿ ಬಿಡ್ಬೋದಪ್ಪ ಅಷ್ಟೇ.